Class 10 Pair of linear equations in two variables exercise 3.2 ಥರ್ಡ್ ಮೇನಲ್ಲಿ ನಾವು ಈಗಾಗಲೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಥರ್ಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂಥ ಪ್ರಾಬ್ಲಮನ್ನು ಯೂಸ್ ಮಾಡಿಕೊಂಡು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಫಾರ್ಮ್ ಮಾಡಬೇಕು. ನಂತರ ಆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಸೊಲ್ಯೂಷನನ್ನು ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ಥರ್ಡ್ ಪ್ರಾಬ್ಲಮ್. ದ ಕೋಚ್ ಆಫ್ ಎ ಕ್ರಿಕೆಟ್ ಟೀಮ್ ಬೈಸ್ 7 ಬ್ಯಾಟ್ಸ್ ಆ್ಯಂಡ್ 6 ಬಾಲ್ಸ್ ಫಾರ್ rupees 3,800. ಲೇಟರ್ ಶಿ ಬೈಸ್ 3 ಬ್ಯಾಟ್ಸ್ ಆ್ಯಂಡ್ 5 ಬಾಲ್ಸ್ ಫಾರ್ rupees 1,750. ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಆ್ಯಂಡ್ ಈಚ್ ಬಾಲ್. ಓಕೆ, ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ನಮಗೆ ಕ್ವಶನಲ್ಲಿ ಏನನ್ನು ಫೈಂಡ್ ಮಾಡಬೇಕು ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ಏನು ಕೊಡ್ತಾರೆ ಅಂದರೆ ಫೈಂಡ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಆ್ಯಂಡ್ ಈಚ್ ಬಾಲ್ ಅಂತ ಹೇಳಿದ್ದಾರೆ. ಅಂದರೆ ಈಚ್ ಬ್ಯಾಟಿನ ಕಾಸ್ಟು ಮತ್ತು ಈಚ್ ಬಾಲ್ನ ಕಾಸ್ಟನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾನು ಸೊಲ್ಯೂಷನಲ್ಲಿ ಲೆಟ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಈಸ್ rupees X ಅಂತ ತೊಗೊಳ್ತಾ ಇದ್ದೀನಿ. ಲೆಟ್ ದ ಕಾಸ್ಟ್ ಆಫ್ ಈಚ್ ಬಾಲ್ ಈಸ್ rupees Y ಅಂತ ನಾನು ತಗೊಂಡಿದ್ದೀನಿ. ಓಕೆ, ಈಗ ಏನು ಮಾಡೋಣ, ಮೊದಲನೇ ಕಂಡೀಷನ್ನ ಬರ್ಕೊಳ್ಳೋಣ. ನೋಡಿ, ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ಶಿ ಬೈಸ್ 7 ಬ್ಯಾಟ್ಸ್ ಆ್ಯಂಡ್ 6 ಬಾಲ್ಸ್ ಫಾರ್ rupees 3,800 ಅಂತ ಅವರಿಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ಬರ್ಕೊಂಡಿದ್ದೀನಿ. ಇದ್ರ ಮೀನಿಂಗ್ ಇಷ್ಟೇ, 7 ಬ್ಯಾಟ್ಸ್ ಆ್ಯಂಡ್ 6 ಬಾಲ್ಸಿನ ಟೋಟಲ್ ಕಾಸ್ಟು rupees 3,800 rupees ಆಗಿದೆ. ಹಾಗಾದರೆ 7 ಬ್ಯಾಟ್ಸಿನ ಕಾಸ್ಟ್ ಎಷ್ಟಾಗಿರುತ್ತೆ? ಸ್ವಲ್ಪ ನೀವು ಯೋಚನೆ ಮಾಡಿದರೆ ನೋಡಿ, ಈಚ್ ಬ್ಯಾಟಿನ ಕಾಸ್ಟ್ ಎಕ್ಸ್ ಆಯ್ತಪ್ಪ ಅಂದರೆ 7 ಬ್ಯಾಟಿನ ಕಾಸ್ಟ್ ಏನಾಗಿರುತ್ತೆ? 7 ಇಂಟು ಎಕ್ಸ್ ಆಗಿರುತ್ತೆ. ಓಕೆ, ನಿಮಗೊಂದು ಎಕ್ಸಾಂಪಲ್ನ ಹೇಳ್ತೀನಿ. ಒಂದು ಬ್ಯಾಟಿನ ಕಾಸ್ಟು 100 rupees ಆಯಿತು ಅಂದರೆ 7 ಬ್ಯಾಟಿನ ಕಾಸ್ಟ್ ಎಷ್ಟಾಗಿರುತ್ತೆ? 700 rupees. ಅಂದರೆ ಏನು ಮಾಡ್ತೀರಿ? 7 ಇಂಟು 100 ಮಾಡ್ತೀರಿ. ಅದೇ ರೀತಿ ಇಲ್ಲಿ ಈಚ್ ಬ್ಯಾಟಿನ ಕಾಸ್ಟ್ ಎಕ್ಸ್ ಆಯ್ತಪ್ಪ ಅಂದರೆ 7 ಬ್ಯಾಟಿನ ಕಾಸ್ಟ್ ಏನಾಗಿರುತ್ತೆ? 7 ಇಂಟು ಎಕ್ಸ್ ಅಂದರೆ 7x ಆಗಿರುತ್ತೆ. ಪ್ಲಸ್ 6 ಬಾಲಿನ ಕಾಸ್ಟ್ ಎಷ್ಟಾಗಿರುತ್ತೆ? ಈಚ್ ಬಾಲಿಗೆ ವೈ ಆಯ್ತಪ್ಪ ಅಂದರೆ 6 ಬಾಲ್ಸಿಗೆ 6 ಇಂಟು ವೈ ಆಗುತ್ತೆ. ಈಸ್ ಈಕ್ವಲ್ ಟು ಇವೆರಡರದ್ದು ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ? 3,800 rupees ಆಗುತ್ತೆ. ನೋಡಿ, ನಮಗೆ ಲೀನಿಯರ್ ಈಕ್ವೇಷನ್ ಬಂದಿದೆ, ಅದಕ್ಕೆ ನಾನು ಇದನ್ನು 1 ಅಂತ ತೊಗೊಳ್ತೀನಿ. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶಿ ಬೈಸ್ 3 ಬ್ಯಾಟ್ಸ್ ಆ್ಯಂಡ್ 5 ಬಾಲ್ಸ್ ಫಾರ್ rupees 1,750 ಆಗಿರುತ್ತೆ. ಇದ್ರ ಮೀನಿಂಗ್ ಇಷ್ಟೇ, 3 ಬ್ಯಾಟ್ಸ್ ಮತ್ತು 5 ಬಾಲ್ಸಿನ ಟೋಟಲ್ ಕಾಸ್ಟು 1,750 ಆಗಿರುತ್ತೆ. ಹಾಗಾದರೆ 3 ಬ್ಯಾಟ್ಸಿನ ಕಾಸ್ಟ್ ಎಷ್ಟಾಗಿರುತ್ತೆ? ನೋಡಿ, ಇಲ್ಲಿ ನಾವು ಈಚ್ ಬ್ಯಾಟಿಗೆ ಕಾಸ್ಟ್ ಎಕ್ಸ್ rupees ಆಗಿದೆ ಅಂತ ಹೇಳಿದರೆ 3 ಬ್ಯಾಟ್ಸಿಗೆ ಎಷ್ಟಾಗಿರುತ್ತೆ? 3 ಇಂಟು ಎಕ್ಸ್ ಆಗಿರುತ್ತೆ. ಪ್ಲಸ್ ಅದೇ ರೀತಿ 5 ಬಾಲಿನ ಕಾಸ್ಟ್ ಏನಾಗಿರುತ್ತೆ? ಈಚ್ ಬಾಲಿಗೆ ವೈ rupees ಆದರೆ 5 ಬಾಲ್ಸಿಗೆ 5 ಇಂಟು ವೈ ಆಗಿರುತ್ತೆ. ಟೋಟಲ್ ಕಾಸ್ಟ್ ಎಷ್ಟಿದೆ? 1,750 ಆಗಿದೆ. ಇದನ್ನು ನಾನು ಈಕ್ವೇಷನ್ 2 ಅಂತ ತೊಗೊಳ್ತೀನಿ. ನಮಗೆ ಈಗ 2 ಲೀನಿಯರ್ ಈಕ್ವೇಷನ್ಗಳು ಬಂದಿದೆ. ಈ ಲೀನಿಯರ್ ಈಕ್ವೇಷನ್ಗಳನ್ನು ಯೂಸ್ ಮಾಡಿಕೊಂಡು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಅಂದರೆ ಈಚ್ ಬ್ಯಾಟಿನ ಕಾಸ್ಟು ಮತ್ತು ಈಚ್ ಬಾಲಿನ ಕಾಸ್ಟನ್ನ ಫೈಂಡ್ ಮಾಡೋಣ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಫ್ರಮ್ ಈಕ್ವೇಷನ್ 1 ಅನ್ನು ತಗೊಳ್ತೀನಿ. ಈಕ್ವೇಷನ್ 1 ಏನಿದೆ? 7x ಪ್ಲಸ್ 6y ಈಸ್ ಈಕ್ವಲ್ ಟು 3,800 ಇದೆ. ಓಕೆ, ಈಗ ಏನು ಮಾಡೋಣಪ್ಪ ಅಂದರೆ ಈ 6y ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, 7x ಹಾಗೆ ಉಳ್ಕೊಳ್ತು, 3,800 ಅದು ಹಾಗೆ ಇರುತ್ತೆ. ಪ್ಲಸ್ 6y ಇರೋದು ಆ ಸೈಡಿಗೆ ಹೋಯ್ತಪ್ಪ ಅಂದರೆ ಪ್ಲಸ್ ಇರೋದು ಮೈನಸ್ 6y ಆಗೋಗುತ್ತೆ. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 7ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 3,800 ಮೈನಸ್ 6y. ನೋಡಿ, 7 ಮತ್ತು ಎಕ್ಸಿನ ನಡುವೆ ಇಂಟು ಇರೋದ್ರಿಂದ 7 ಟ್ರಾನ್ಸ್ಫರ್ ಆದ ತಕ್ಷಣ ಇಂಟು ಇರೋದೇನಾಗುತ್ತೆ? ಡಿವೈಡ್ ಬೈ ಆಗುತ್ತೆ. 7ಅನ್ನು ಬರಿತೀನಿ. ಇದನ್ನು ನಾನು ಈಕ್ವೇಷನ್ 3 ಅಂತ ತಗೊಳ್ತೀನಿ. ಓಕೆ, ನೋಡಿ, ಈಕ್ವೇಷನ್ 1ಅನ್ನು ತಗೊಂಡು ನಾನು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಈ ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ಸಬ್ಸ್ಟಿಟ್ಯೂಟ್ x is equal to 3,800 minus 6y divided by 7 in equation 2. ಓಕೆ, ಈಕ್ವೇಷನ್ 2 ಅನ್ನು ಬರ್ಕೊಳ್ತೀನಿ. 3x plus 5y is equal to 1,750. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಎಕ್ಸ್ ಎಲ್ಲಿದೆಯೋ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. 3 ಆಫ್ ಎಕ್ಸಿನ ವ್ಯಾಲ್ಯೂ ಏನಿದೆ?
3800 ಮೈನಸ್ 6y ಡಿವೈಡೆಡ್ ಬೈ 7 ನೋಡಿ ಉಳಿದಿದ್ದೇನು ಪ್ಲಸ್ 5y ಇಸ್ ಈಕ್ವಲ್ ಟು 1750. ಓಕೆ, ಇಲ್ಲಿ ನೋಡಿ ಡಿನಾಮಿನೇಟ್ರಲ್ಲಿ 7 ಇದೆ, ನ್ಯೂಮರೇಟ್ರಲ್ಲಿ 3 ಇದೆ, ಇವೆರಡು ಡಿವೈಡ್ ಆಗುತ್ತೆ ಅಂದರೆ ಡಿವೈಡ್ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಈ 3 ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, 3 ಇಂಟು 3800 ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ 11400 ಬರುತ್ತೆ. 3ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ. 3 6 18y ಆಯಿತು ಡಿವೈಡೆಡ್ ಬೈ 7 ಪ್ಲಸ್ 5y ಇಸ್ ಈಕ್ವಲ್ ಟು 1750 ಅನ್ನು ಹಾಗೆ ಬರ್ಕೊಳ್ತೀನಿ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇದಿಷ್ಟು ಟೋಟಲ್ ಆಗಿ ಒಂದು ಫ್ರ್ಯಾಕ್ಷನ್ ಆಗಿದೆ. 5yನ ಕೆಳಗಡೆ ಅಂದರೆ ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ ಡಿವೈಡ್ ಬೈ 1 ಇದೆ, ಇದು ಫ್ರ್ಯಾಕ್ಷನ್ ಆಯಿತು. ಈಗ ನಾವೇನು ಮಾಡಬೇಕು, ಎಲ್ ಸಿ ಎಮ್ಮನ್ನು ತೆಗೆದು ಸಾಲ್ವ್ ಮಾಡಬೇಕಾಗುತ್ತೆ. 7 ಮತ್ತು 1ಗೆ ಎಲ್ ಸಿ ಎಮ್ ಏನು ಬರುತ್ತೆ ಅಂತ ಹೇಳಿದ್ರೆ 7 ಮತ್ತು 1ಗೆ ಎಲ್ ಸಿ ಎಮ್ 7 ಬರುತ್ತೆ. ಯಾಕೆ ಅಂದರೆ ಒಂದು ಸೈಡಲ್ಲಿ ನಂಬರ್ ಇದ್ದು ಇನ್ನೊಂದು ಸೈಡಲ್ಲಿ 1 ಇತ್ತಪ್ಪ ಅಂದರೆ ಈ ನಂಬರ್ ಏನಿರುತ್ತೆ ಅದೇ ಎಲ್ ಸಿ ಎಮ್ ಆಗಿರುತ್ತೆ. ಓಕೆ, 7 ಎಷ್ಟೇ 7 ಆಗಿರುತ್ತೆ, 7 1 7, ನ್ಯೂಮರೇಟ್ರಿಗೂ ಇಂಟು 1 ಮಾಡಬೇಕು. 1 ಎಷ್ಟೇ 7, 1 7 ನ್ಯೂಮರೇಟ್ರಿಗೆ 7 ಮಲ್ಟಿಪ್ಲೈ ಮಾಡ್ತೀನಿ. ಓಕೆ, 1ಇಂದ ಈ ನಂಬರ್ ಮಲ್ಟಿಪ್ಲೈ ಮಾಡಿದರೆ ಸೇಮ್ ನಂಬರ್ ಬರುತ್ತೆ. 11400 ಮೈನಸ್ 18y ಪ್ಲಸ್ 5 7 35y ಇಸ್ ಈಕ್ವಲ್ ಟು 1750 ಆಯಿತು. ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ಇಲ್ಲಿ y ಇದೆ, ಇಲ್ಲೂ y ಇದೆ. y ಸೇಮ್ ವೇರಿಯಬಲ್ ಇತ್ತಪ್ಪ ಅಂದರೆ ಇವೆರಡು ಏನಾಯಿತು, ಲೈಕ್ ಟರ್ಮ್ಸ್ ಆಯಿತು. ಇದನ್ನು ಸಿಂಪ್ಲಿಫೈ ಮಾಡೋಣ. 11400 ಹಾಗೆ ಬರ್ತೀನಿ. 18ಗೆ ಸೈನು ಮೈನಸ್ ಇದೆ, 35ಗೆ ಸೈನು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 35ಅಲ್ಲಿ 18 ಸಬ್ಟ್ರಾಕ್ಷನ್ ಮಾಡಿದರೆ 17 ಬರುತ್ತೆ. ವೇರಿಯಬಲ್ y ಅಲ್ವಾ, y ಹಾಗೆ ಬರ್ಕೊಳ್ತೀನಿ. 18 ಮತ್ತು 35ಅಲ್ಲಿ 35 ಬಿಗ್ಗರ್ ಆಗಿದೆ, ಹಾಗಾಗಿ ಸಾಲ್ವ್ ಮಾಡಿದ ಮೇಲೆ ಬಿಗ್ಗರ್ ನಂಬರ್ನ ಸೈನ್ ಬರೀಬೇಕು. 35 ಬಿಗ್ಗರ್ ಆಗಿರೋದ್ರಿಂದ ಇದು ಸೈನ್ ಏನು ಪ್ಲಸ್ ಬರುತ್ತೆ. ಪ್ಲಸ್ 17y ಆಯಿತು ಡಿವೈಡ್ ಬೈ 7 ಬರಿತೀನಿ ಇಸ್ ಈಕ್ವಲ್ ಟು 1750 ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂದರೆ ಈ ಡಿವೈಡ್ ಬೈ 7 ಇದೆಯಲ್ಲ ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 11400 ಪ್ಲಸ್ 17y ಈಸ್ ಈಕ್ವಲ್ ಟು 1750. ನೋಡಿ 7 ಡಿವೈಡ್ ಬೈ 7 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಂಟು 7 ಆಗಿಬಿಡುತ್ತೆ. 11400 ಪ್ಲಸ್ 17y ಈಸ್ ಈಕ್ವಲ್ ಟು 1750 ಇಂಟು 7 ಮಾಡಿದರೆ ಆನ್ಸರ್ 12250 ಬರುತ್ತೆ. ನನಗೆ y ವ್ಯಾಲ್ಯೂ ಬೇಕು. ನನಗೆ ಈ y ವ್ಯಾಲ್ಯೂ ಏನಾಗಿದೆ, ಪಾಸಿಟಿವ್ ಆಗಿದೆ. ಹಾಗಾಗಿ ಈ ನಂಬರ್ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಪ್ಲಸ್ 17y ಈಸ್ ಈಕ್ವಲ್ ಟು 12250. ನೋಡಿ 11400ಗೆ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ಇರೋದನ್ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, ಮೈನಸ್ 11400 ಆಗೋಯಿತು. 17y ಈಸ್ ಈಕ್ವಲ್ ಟು 12250ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. 11400ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಮಾಡಿದರೆ 850 ಬರುತ್ತೆ. 12250 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಇದು ಸೈನ್ ಏನು ಪ್ಲಸ್, ಹಾಗಾಗಿ ಆನ್ಸರ್ ಪ್ಲಸ್ 850 ಆಯಿತು. y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 17 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ. y ಈಸ್ ಈಕ್ವಲ್ ಟು 850. ನೋಡಿ 17 ಮತ್ತು y ನಡುವೆ ಇಂಟು ಇರೋದ್ರಿಂದ 17 ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಯಿತು, ಡಿವೈಡ್ ಬೈ 17 ಆಯಿತು. ಡಿವೈಡ್ ಆಗುತ್ತಾ ಅಂದರೆ ಡಿವೈಡ್ ಆಗುತ್ತೆ. 17 1 17, 17 5 85, 0ಗೆ 0 ಬರಿತೀನಿ. y ವ್ಯಾಲ್ಯೂ ಏನಾಗೋಯಿತು, 50 ಆಯಿತು. ನನಗೆ y ವ್ಯಾಲ್ಯೂ 50 ಸಿಕ್ತು. ಈಗ ಏನು ಮಾಡೋಣಪ್ಪ ಅಂತ ಹೇಳಿದರೆ ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 50 ಇನ್ ಈಕ್ವೇಷನ್ 3. ಈಕ್ವೇಷನ್ 3ಅಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನನಗೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಓಕೆ, ಈಕ್ವೇಷನ್ 3 ಏನಿದೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 3800 ಮೈನಸ್ 6y ಡಿವೈಡ್ ಬೈ 7 ಇದೆ. ಓಕೆ, 3800 ಮೈನಸ್ 6y ವ್ಯಾಲ್ಯೂ ಎಷ್ಟು 50 ಇದೆ ಡಿವೈಡ್ ಬೈ 7 ಈಸ್ ಈಕ್ವಲ್ ಟು 3800 ಮೈನಸ್ 50 ಇಂಟು 6 ಮಾಡಿದರೆ 300 ಬರುತ್ತೆ ಡಿವೈಡ್ ಬೈ 7. ನೋಡಿ 3800 ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, 300ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂತ ಹೇಳಿದರೆ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಆಗುತ್ತೆ. 3800ಅಲ್ಲಿ 300 ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದರೆ 3500 ಬರುತ್ತೆ. 3800 ಬಿಗ್ಗರ್ ಆಗಿರೋದ್ರಿಂದ ಅದು ಸೈನ್ ಏನಿದೆ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ 3500 ಡಿವೈಡ್ ಬೈ 7 ಆಗೋಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ. 7 1 7,
7 5 35 ಆಗುತ್ತೆ. 2 zeros ಇದೆಯಲ್ಲ, ಈ 2 zeros ಬರುತ್ತೆ. ಅಂದರೆ 7 500 3500 ಆಗಿರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 500 ಆನ್ಸರ್ ಬಂತು. ನಮಗೆ ಎಕ್ಸ್ ವ್ಯಾಲ್ಯೂನು ಬಂತು, ವೈ ವ್ಯಾಲ್ಯೂನು ಬಂತು. ಹಾಗಾದರೆ ಇದು ಏನಾಗಿರುತ್ತಪ್ಪ ಅಂತೇಳಿದರೆ, ದೇರ್ಫೋರ್ ದ ಕಾಸ್ಟ್ ಆಫ್ ಈಚ್ ಬ್ಯಾಟ್ ಈಸ್ ಎಕ್ಸ್ ಅಂತ ತೊಗೊಂಡಿದ್ವಿ. ಎಕ್ಸ್ ಅಂದರೆ 500 ಅಲ್ವಾ, 500 ರುಪೀಸ್ ಆಯ್ತು. ಅಂದರೆ ಈಚ್ ಬ್ಯಾಟಿನ ಕಾಸ್ಟು 500 ರುಪೀಸ್ ಆಗಿರುತ್ತೆ. ಅದೇ ರೀತಿ ದ ಕಾಸ್ಟ್ ಆಫ್ ಈಚ್ ಬಾಲ್ ಈಸ್ ವೈ ಅಂತ ತೊಗೊಂಡಿದ್ವಿ. ವೈನ ವ್ಯಾಲ್ಯೂ 50 ಬಂದಿದೆ, 50 ರುಪೀಸ್. ಅಂದರೆ ಈಚ್ ಕಾಸ್ಟ್ ಆಫ್ ಈಚ್ ಬಾಲ್ ಈಸ್ 50 ರುಪೀಸ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ